ನೋಡಿ. ಹಾಯ್ ಫ್ರೆಂಡ್ಸ್, ಹಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದೀಪಾ ಸಂತೋಷ್. ಇವತ್ತು ಎಲ್ಲಿಗೆ ಬಂದೀವಿ ನಾವು? ಎಲ್ಲಿಗೆ ಬಂದೀವಿ? ಅಗೋಡ ಪೋರ್ಟ್ಗೆ ಬಂದಿದ್ದೀವಿ. ಹಾಂ, ಹೇಳಲ್ಲ ಕರೆಕ್ಟಾಗಿ ನಮ್ಮ ವೀಕ್ಷಕರಿಗೆ. ಅಗೋಡ ಎಲ್ಲಿ ಬೀಚ್ ಬಂದಿದ್ದೀವಿ. ಸೊ ನೋಡಿ ಬೀಚ್ ಯಾವ ರೀತಿ ಇದೆ ಅಂತ ನೋಡಿ. ನಮ್ಮ ಬ್ರದರ್ಸ್, ನಮ್ಮ ಮೈದ್ನಾಗಳು ಇವರೆಲ್ಲ ಇಬ್ರು. ಮೈದ್ನಾ ಅವರು, ಇವರಿಬ್ರು, ಅವರು ನನ್ನ ಹಸ್ಬೆಂಡು. ಇವಾಗ ಪೋರ್ಟ್ಗೆ ಬಂದಿದ್ದೀವಿ ನೋಡಿ. ಪೋರ್ಟಲ್ಲಿ ಇವರು ಬೆಳಿಗ್ಗೆ ಸ್ವಲ್ಪ ಕಸ ಗುಡಿಸ್ತಾ ಇದ್ದಾರೆ. ನಾವು 8:30ಗೆ ಬಂದ್ಬಿಟ್ಟಿದ್ದೀವಿ ಇಲ್ಲಿಗೆ. ನೋಡಿ ಪೋರ್ಟ್ ವ್ಯೂ ತೋರಿಸ್ತೀನಿ ನೋಡಿ. ಜಾಗ ಮಾತ್ರ ಸಖತ್ತಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತಿದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಸಖತ್ತಾಗಿದೆ. ಎಲ್ಲ ಫೋಟೋಸು ಎಲ್ಲ ವೀಡಿಯೋಸು ಮಾಡ್ಕೊಂಡಿದ್ದೀನಿ. ಫುಲ್ ವಿಡಿಯೋ ನೋಡಿದರೆ ನಿಮಗೆ ಮೇ ಬಿ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲಿ ಹೋದ್ವಿ ಏನು ಅಂತ. ಹಾಂ, ಅಷ್ಟು ವೇವ್ಸ್ ಬರ್ತಾ ಇಲ್ಲ ಇಲ್ಲಿ. ಹಾಂ, ವೇವ್ಸ್ ಬರ್ತಾ ಇಲ್ಲ ನೋಡ. ಸಖತ್ತಾಗೈತಿ ಅಲ್ಲ? ಚೆನ್ನಾಗೈತಲ್ಲ? ಅವ್ರಿಗೆಲ್ಲ ಲೈಕ್ ವೇವ್ಸ್ ಜಾಸ್ತಿ ಇಲ್ಲ ಇಲ್ಲ. ಸಖತ್ತಾಗಿದೆ. ಪೋರ್ಟ್ ಹತ್ರ ಬೀಚು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೀವೇನಾದರೂ ಗೋವಾಕ್ಕೆ ಏನಾದರೂ ಬರ್ತಾ ಇದ್ರೆ ಈ ಪೋರ್ಟ್ ಅಂತೂ ಮಿಸ್ಸೇ ಮಾಡಬೇಡಿ ನೋಡಿ. ಈ ಪೋರ್ಟ್ ಅಂತೂ ಮಿಸ್ಸೇ ಮಾಡಬೇಡಿ, ತುಂಬಾ ಚೆನ್ನಾಗಿದೆ. ನಾನು ಗೋವಾಕ್ಕೆ ಇದೇ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದಿದ್ದು. ಸೊ ಯಾರ್ಯಾರು ಜಾಸ್ತಿ ಗೋವಾ ನೋಡಿದ್ದೀರಾ ಅವ್ರಿಗೇನದು ಹೊಸ್ತಲ್ಲ. ಬಟ್ ಫಸ್ಟ್ ಟೈಮ್ ನೋಡೋ ಅಂಥವ್ರಿಗೆ ಇದು ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಮೆಟ್ಲು ಇಳಿಬೇಕು. ಹಿಂಗೆ ಹಿಂಗೆ ಇದೆ. ವಾವ್, ನನ್ನ ಹಸ್ಬೆಂಡು ನೋಡಿ ನೋಡಿ ಪೋರ್ಟಿಂದ ಹೀಗಿದೆ. ವಾವ್, ಸಖತ್ತಾಗಿದೆ. ನೋಡಿ ಫ್ರೆಂಡ್ಸ್, ನೋಡಿ ಇದು ಪಕ್ಷಿ, ಇದು ಪಾರಿವಾಳ ಬಂದು ಕೂತ್ಕೊಂಡಿದೆ ನೋಡಿ. ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ, ಬಿಸಿಲು ಕಾಯಿಸ್ತಾ ಇದೆ. ವಾಟರ್ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಇಲ್ಲಿ ಎಷ್ಟೊಂದು ಜನ ಬಂದಿರ್ತಾರೆ. ಇವಾಗ ಸ್ವಲ್ಪ ಜನ ಕಡಿಮೆ ಇಲ್ಲಿ ನೋಡಿ. ಇಲ್ಲಿ ಸ್ವಲ್ಪ ವೇವ್ಸ್ ಕೂಡ ಕಡಿಮೆ ಇದೆ, ಅಷ್ಟು ವೇವ್ಸ್ ಇಲ್ಲ. ಬಾಗಾ ಬೀಚು ಮತ್ತು ಇನ್ನೊಂದು ಬೀಚ್ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ತುಂಬಾ ಇತ್ತು ವೇವ್ಸ್, ಇಲ್ಲಿ ಅಷ್ಟು ಕಡಿಮೆ. ಸ್ವಲ್ಪ ಈ ರೀತಿ ಇದೆ. ಒಂದು ಸೆಕೆಂಡ್.
ತಿರುಗು ಇನ್ನೊಂದ್ಸಲಿ ತಿರುಗು. ಅಲ್ಲಿದ್ದು ಫುಲ್ ರಫ್ ಇತ್ತು ಸ್ಯಾಂಡ್. ಇತ್ತು ಸುಮ್ಮನೆ ಇರೋ. ಅಲ್ಲಲ್ಲ ಬಾಗ ಬೀಚಲ್ಲಿ ಇರಲಿಲ್ಲ. ನನಗೆ ಒಂದಿಷ್ಟು ವಿಡಿಯೋ ಮಾಡ್ಕೋಬೇಕು ಸಂತು. ನೋಡಿ ಅಲ್ಲಿ ನನ್ನ ಹಸ್ಬೆಂಡು, ನನ್ನ ಮೈದ್ನಗಳು ಮತ್ತು ಒಬ್ಬರು ಫ್ರೆಂಡು ಆಡ್ತಾ ಇದ್ದಾರೆ ವಾಟರಲ್ಲಿ. ನಮ್ಮ ತಂಗಿ ನೋಡಿ ಆಚೆ ನಿಂತ್ಕೊಂಡಿದ್ದಾಳೆ. ನಾವು ಇಲ್ಲಿ ಆಟ ಆಡ್ತಾ ಇದ್ದೀವಿ. ನಾನು ನೀರಿಗೆ ಇಳಿತಾ ಇಲ್ಲ. ಆಲ್ರೆಡಿ ನಿನ್ನೆ ಎಲ್ಲ ಫುಲ್ಲು ನೀರಲ್ಲಿ ಇಳಿದು ಎಂಜಾಯ್ ಮಾಡಿದ್ದಾಗಿದೆ. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇಲ್ಲ. ಜಸ್ಟ್ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಬೀಚಲ್ಲಿ ಆಟ ಆಡಲ್ಲ, ನಿನ್ನೆಲ್ಲ ಆಟ ಆಡಿ ತುಂಬಾ ಸುಸ್ತಾಗಿದೆ ಅಂತ ಹೇಳಿದೆ ಅಲ್ವಾ. ಸೊ ಫೈನಲಾಗಿ ನನ್ನ ಇಲ್ಲ ಇವರು ಮತ್ತೆ ಕರ್ಕೊಂಡೋಗಿ ಬೀಚಲ್ಲಿ ಆಟ ಆಡಿಸಿದ್ರು. ಸೊ ತುಂಬಾ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಇದು ನೆಕ್ಸ್ಟ್ ದಿನದ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ದಿನ ನಾನು ಈ ರೀತಿ ರೆಡಿ ಆಗಿಬಿಟ್ಟು ಬೀಚ್ ಸೈಡ್ ಹೋಗಿ ತುಂಬಾ ವೇವ್ಸ್ ಬರ್ತಾಯಿತ್ತು. ಅಲ್ಲಿ ಸಖತ್ತಾಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಗೋವಾಕ್ಕೆ ಹೋಗಿರೋದು. ನಾನು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ನ ಮಾಡ್ಕೊಂಡೆ ಅಂದರೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ವಾವ್ ಥರ ಫೀಲ್ ಆಗ್ತಾಯಿತ್ತು. ನಾನು ಹಸ್ಬೆಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ವಿ. ಬಟ್ ಪಾಪು ಬೇರೆ ಆಗಿತ್ತಲ್ವ, ಸೊ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಅಂತ ಹೇಳಿಬಿಟ್ಟು ಲಾಸ್ಟ್ ಇಯರ್ ಸ್ಕಿಪ್ ಆಯಿತು. ಈ ವರ್ಷ ಫೈನಲ್ ಆಗಿ ನನ್ನ ಕಸಿನ್ಸ್ ಎಲ್ಲ ಇದ್ದಾರಲ್ವ ಅಂತ ಹೇಳಿಬಿಟ್ಟು ಸೊ ಲೆಟ್ಸ್ ಗೋ ಅಂತ ಹೇಳಿಬಿಟ್ಟು ಹೋದ್ವಿ. 7 ಜನ ಹೋಗಿದ್ದು ನಾವು ಗೋವಾಗೆ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಗೋವಾನ ಎಕ್ಸ್ಪ್ಲೋರ್ ಮಾಡ್ತಿರೋದು, ಲೈಕ್ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ಫ್ರೆಂಡ್ಸ್ ಜೊತೆ ಹೋದರೆ ತುಂಬಾ ಇನ್ನೊಂದು ಸ್ವಲ್ಪ ಎನ್ವೈರ್ಮೆಂಟ್ ಆಗಲಿ ಲೈಕ್ ಎಂಜಾಯ್ ಮಾಡ್ಬೋದಲ್ಲ. ಸೊ ಅದಕ್ಕೋಸ್ಕರನೇ ಎಂಜಾಯ್ ಮಾಡ್ತಾಯಿದ್ವಿ. ಇದು ಬಂದಿರೋದು ಈವ್ನಿಂಗ್ ಬಾಗ ಬೀಚ್ ಹತ್ರ. ನಾವು ಒಂದು 3 ಬೀಚ್ ನೋಡಿದ್ದೀವಿ. ಅಂಜನಾ ಬೀಚು ಮತ್ತು ಕ್ಯಾಂಡಲೋಮ್ ಬೀಚು. ಲೈಕ್ ನಮ್ಮ ರೆಸಾರ್ಟ್ಗೆ ಹತ್ರನೇ ಇತ್ತು, ಬೀಚ್ ಸೈಡೇ ಇತ್ತು ನಮ್ಮದು ರೆಸಾರ್ಟ್ ಕೂಡ. ತುಂಬಾ ಸ್ಪೇಸಿಯಸ್ ಆಗಿತ್ತು, ಸಖತ್ತಾಗಿತ್ತು. ನೋಡೋಕ್ಕೂ ಕೂಡ ತುಂಬಾ ಕ್ಲೀನ್ ಆ್ಯಂಡ್ ಸ್ಪೇಸಿಯಸ್ ಆಗಿತ್ತು ಬೀಚು ಆಗಲಿ. ಲೈಕ್ ನಾವು ರೂಮ್ ಮಾಡಿದ್ವಲ್ಲ ಅದನ್ನು ಕೂಡ ಅಷ್ಟೇ. ರೆಸಾರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಈವ್ನಿಂಗ್ ಬಂದಿರುವಾಗ ಬಾಗ ಬೀಚು ಇಷ್ಟಿತ್ತು. ತುಂಬಾ ಕ್ರೌಡ್ ಅಂದರೆ ಬಾಗ ಬೀಚಲ್ಲಿ ತುಂಬಾ ಫೇಮಸ್ಸು ಬಾಗ ಬೀಚು. ಸೊ ಅದಕ್ಕೋಸ್ಕರ ಅಲ್ಲಿ ತುಂಬಾ ಕ್ರೌಡ್ ಕೂಡ ಇತ್ತು. ಅಲ್ಲೇ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಲೈಟ್ಸ್ ಎಲ್ಲ ಬಿಟ್ಟಿದ್ರು. ವಾವ್ ಥರ ಫೀಲ್ ಕೊಡ್ತಾಯಿತ್ತು ನನಗೆ. ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋನ ಮಾಡ್ಕೊಳ್ತಾ ಇದ್ದೆ. ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ಫುಲ್ ಎಂಡ್ವರೆಗೂ ವ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಫಸ್ಟು ಟೈಮ್ ಗೋವಾಕ್ಕೆ ಹೋಗಿದ್ದು ಫೀಲು ನನ್ನ ಹಸ್ಬೆಂಡ್ ಕೇಳ್ತಾಯಿದ್ರು, ಹೇಗೆ ಅನ್ನಿಸ್ತು ನಿನಗೆ ಫಸ್ಟು ಟೈಮ್ ನೀನು ಗೋವಾಕ್ಕೆ ಬಂದಿದೆಯಲ್ಲ, ಯಾವ ಥರ ಇತ್ತು ನಿನಗೆ ಫೀಲ್ ಅಂತ ಕೇಳ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ರೀ ಅಂತ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ. ನನಗಂತೂ ವಾವ್ ಥರನೇ ಫೀಲ್ ಕೊಡ್ತು. ಫಸ್ಟು ಟೈಮ್ ಹೋದ್ರೂ ಕೂಡ ನನ್ನ ಇಷ್ಟು ಕಂಫರ್ಟಾಗಿ ಇಟ್ಕೊಂಡು, ಲೈಕ್ ನನ್ನ ಹಸ್ಬೆಂಡು ಯೂಶ್ವಲಾಗಿ ನಾನು ಟ್ರೈನಲ್ಲಿ ಮಾಡಿ ರೂಢಿ ಅಲ್ವಾ, ಅಷ್ಟು ದೂರ ಟ್ರಾವೆಲ್ ಕಾರಲ್ಲಿ ಮಾಡ್ತಾಯಿದ್ದೆ ಅಲ್ವಾ, ತುಂಬಾ ಸ್ಟ್ರೇನ್ ಅನಿಸುತ್ತೇನೋ ಆಫ್ಟರ್ ಡೆಲಿವರಿ ಹೋಗ್ತಾ ಇದ್ದೀನಲ್ವ ಅಂತ ನಾನು ಹಂಗೆ ಯೋಚನೆ ಮಾಡ್ತಿದ್ದೆ. ಬಿಕಾಸ್ ಪಾಪು ನೋಡ್ಕೊಂಡು ತುಂಬಾ ಸ್ಟ್ರೇನ್ ಆಗುತ್ತೆ. ಲೈಕ್ ಮೆಂಟಲಿ ಫಿಸಿಕಲಿ ಎಲ್ಲದೂ ಕೂಡ ಒಂಥರ ಹೆಡೇಕ್ ಥರ ಇರುತ್ತೆ ನಮಗೆ. ಪಾಪುನ ನಾವು ಮನೇಲೇ ಬಿಟ್ಟು ಹೋಗಿದ್ದು. ಬಿಕಾಸ್ ನಾವು ದಾಂಡೇಲಿ ಪ್ಲಸ್ಸು ಗೋವಾಕ್ಕೆ ಹೋಗೋಣ ಅಂತ. ದಾಂಡೇಲಿದು ವೀಡಿಯೋ ಕೂಡ ನೆಕ್ಸ್ಟು ವ್ಲಾಗಲ್ಲಿ ಹಾಕ್ತೀನಿ. ತುಂಬಾ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಸೇರಿಸ್ತಾ ಇಲ್ಲ. ಇದು ಗೋವಾದೇ ವ್ಲಾಗು. ನೆಕ್ಸ್ಟು ದಾಂಡೇಲಿದು ಕೂಡ ನಾನು ನಿಮಗೆ ಹಾಕ್ತೀನಿ. ಬಿಕಾಸ್ ನಾವು ಗೋವಾಕ್ಕೆ ಒಂದೇ ಆಗಿದ್ದರೆ ನಮ್ಮ ಪಾಪುನು ಕರ್ಕೊಂಡು ಹೋಗೋಣ ಅಂತ ಯೋಚನೆ ಇತ್ತು. ಬಟ್ ಅವಳು ಕರ್ಕೊಂಡು ಹೋಗೋಕ್ಕಾಗಲ್ಲ, ದಾಂಡೇಲೆಲ್ಲ ವಾಟರ್ ಅಲ್ವಾ. ಸೊ ಅದಕ್ಕೋಸ್ಕರ ನಾವೆಲ್ಲ ಕೂಡಿ ಆಟ ಆಡೋಕ್ಕೆಲ್ಲ ಆಗಲ್ಲ ಅಂತ ಹೇಳಿಬಿಟ್ಟು ಸೇಫ್ ಝೋನಲ್ಲಿ ನಾವು ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ. ನಮ್ಮ ಅಜ್ಜಿ ಇಟ್ಕೊಂಡಿದ್ರು ನನ್ನ ಮಗಳಿಗೆ. ಬಟ್ ಮಿಸ್ ಮಾಡಿಕೊಂಡೆ. ಒಂದು 3 ಡೇಸ್ ನನ್ನ ಮಗಳನ್ನ ಬಿಟ್ಟು ಹೇಗೆ ಹೋಗೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ನನಗೂ ಪ್ರತಿ ಕ್ಷಣ ಒಂದು ದಿನಕ್ಕಾದರೂ ಒಂದು 5-6 ಸತಿನಾದರೂ ಫೋನ್
ಫೋನ್ ಮಾಡಿದ್ದೀನಿ. ನಾನು ಬ್ಯುಸಿ ಇದ್ರೂ ಕೂಡ ನನ್ನ ಮಗಳ ಜೊತೆ ಮಾತಾಡೋದು, ವಿಡಿಯೋ ಕಾಲ್ ಮಾಡೋದು ಇದೆಲ್ಲದನ್ನು ಮಾಡಿದ್ದೀನಿ. ತುಂಬಾ ಎಂಜಾಯ್ ಮಾಡಿದ್ವಿ ಗೋವಾದಲ್ಲಿ. ಸೊ ಹೇಗೆ ಏನು ಅಂತ ನೀವು ಫುಲ್ ಎಂಡ್ವರೆಗೂ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮೇ ಬಿ. ಸೊ ಎಂಡ್ವರೆಗೂ ವ್ಲಾಗ್ನ ನೋಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಹೋಗಿದ್ದು ಅಂಜನಾ ಬೀಚ್ಗೆ. ಅಲ್ಲೂ ಕೂಡ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ನಿಮಗೆ. ಹಂಗಂದ್ರೆ ನಾವು ದೂರ ಐತೆ ಎಲ್ಲೈತೆ ಮಮ್ಮಿ, ಈಗ ಅಂಜನಾ ಬೀಚ್ಗೆ ಹೋಗ್ತಿದೀವಿ. ಬಂದೇ ಇಲ್ಲ. You're my puri. Wow. ಗೊತ್ತಿಲ್ಲ ಅಲ್ಲಿ ಬೀಚಲ್ಲಿ ಬೈತವರಲ್ಲಿ ನೀವೆಲ್ಲ ಅಲ್ಲೇ ಬಿಟ್ಟು ಹೋಗ್ತೀರಾ ಅಂತ ಗಲೀಜ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲ ತಗೊಂಡು ಕುಡಿ ಬಾಗ ಬೀಚಲ್ಲಿ ತುಂಬಾ ಕ್ರೌಡ್ ಇತ್ತು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅಂಜನಾ ಬೀಚ್ ಕಡೆ ಹೋಗೋಣ. ನಮ್ಮ ಬಾಗ ಬೀಚಿಂದ ಅದು 8 ಕಿಲೋಮೀಟರ್ಸ್ ಏನೋ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾವು 8 ಕಿಲೋಮೀಟರ್ಸ್ ಹೋದ್ರೆ ಆಯಿತು, ಪರವಾಗಿಲ್ಲ, ಅಲ್ಲಿ ಸ್ಪೇಸಿಸ್ ಆಗಿದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿಕೊಂಡು ಎಲ್ಲರೂ ಕೂಡ ಮಾತಾಡಿಕೊಂಡು ಹೊರಟ್ವಿ. ಅಲ್ಲಿ ಅಂಜನಾ ಬೀಚ್ ಹತ್ರ ತುಂಬಾ ಶಾಪಿಂಗು ಈ ಥರ ಇತ್ತು, ಶಾಪಿಂಗ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿಬಿಟ್ಟು ನೋಡೋಣ ಅಂದರೆ ಇದೆಲ್ಲ ಬ್ಯಾಗ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಹೇಳ್ತಾಯಿದ್ರು. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ನೀನು ಆನ್ಲೈನನ್ನೇ ಬುಕ್ ಮಾಡ್ಕೊಂಡು ತೊಗೋಬೋದಲ್ಲ, ಏನಕ್ಕೆ ಇಲ್ಲಿ ಇಷ್ಟು ಪ್ರೈಸ್ನ ಎಕ್ಸ್ಪೆನ್ಸಿವ್ನ ತೊಗೊಳ್ತೀಯ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಬೈ ದ ವೇ ನಾನು ಎಲ್ಲೂ ಆಚೆ ಕೂಡ ಹೋಗಲ್ಲ, ಸೊ ಅದಕ್ಕೋಸ್ಕರ ಬೇಡ ಬಿಡು ಅಂತ. ಇದಕ್ಕೆ 600 ರುಪೀಸ್ ಹೇಳ್ತಾಯಿದ್ರು ಇಯರಿಂಗ್ಸಿಗೆ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ನೀವೆಲ್ಲ ನೋಡಲಿ ಅಂತ ಹೇಳಿಬಿಟ್ಟು ವೀಡಿಯೋನ ಮಾಡ್ಕೊಳ್ತಾಯಿದ್ದೆ. ಹಾಗೆ ನನ್ನ ಮಗಳಿಗೂ ಕೂಡ ಒಂದಿಷ್ಟು ಪರ್ಚೇಸ್ನ ಮಾಡಿದೆ. ನನ್ನ ಮಗಳಿಗೂ ಮತ್ತು ನನ್ನ ಅಳಿಯನಿಗೂ, ನನ್ನ ತಮ್ಮನ ಪಾಪು ಇದ್ದಾನಲ್ವ ಅವನಿಗೂ ಕೂಡ, ಅವನಿಗೆ ಕನ್ನಡಕ, ಬಾಲ್ ಅದು ತೊಗೊಂಡೆ. ಮತ್ತು ನನ್ನ ಮಗಳಿಗೂ ಕೂಡ ಅವಳಿಗೂ ಒಂದು ಡ್ರೆಸ್ಸು, ಮತ್ತು ಅವಳಿಗೂ ಕನ್ನಡಕ, ನನ್ನ ಅಳಿಯನಿಗೂ ಕನ್ನಡಕ, ಈ ರೀತಿ ತೊಗೊಂಡ್ಬಿಟ್ಟೆ ಅವ್ರು ನನ್ನ ಮಕ್ಕಳಿಗೆ. ಸೊ ಅದಾಗಿದ್ಮೇಲೆ ಇನ್ನು ಮಿಕ್ಕಿರೋದು ನಾನು ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಬ್ಯಾಗ್ಸ್ ಎಲ್ಲ ನೋಡ್ತಾ ಇದ್ದೆ. ನನ್ನ ಹಸ್ಬೆಂಡ್ಗೆ ನೀವು ಬ್ರೇಸ್ಲೆಟು, ಬ್ಯಾಗ್ಸು ಮತ್ತು ಈ ಥರ ಚೈನ್ ಕೂಡ ನೋಡ್ತಾ ಇದ್ದೆ. ಹಾಗೆ ನೋಡುವಾಗ ನನ್ನ ಹಸ್ಬೆಂಡ್ ಹೇಳಿದ್ರು, ಎಲ್ಲ ನೀನು ಆನ್ಲೈನಲ್ಲೇ ಬುಕ್ ಮಾಡ್ಕೊ, ಇಲ್ಲೇನಕ್ಕೆ ಕಾಸ್ಟ್ಲಿ ಇರುತ್ತೆ, ಸುಮ್ಮನೆ ಏನಕ್ಕೆ ವೇಸ್ಟ್ ತೊಗೊಳ್ಳೋದು ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಬಿಡು ಅಂತ ಹೇಳಿಬಿಟ್ಟು ನಾನು ಇದನ್ನು ನೋಡಿಕೊಂಡು ಸುಮ್ಮನೆ ಇದ್ದೆ. ಅದು ಬೇರೆ 3000 ಹೇಳ್ತಾಯಿದ್ರು. ಸೊ ಅದಕ್ಕೆ ಏನಕ್ಕೆ ಇಷ್ಟೆಲ್ಲ ವೇಸ್ಟ್ ಮಾಡೋದು ತೆಗೆ ಅಂತ ಹೇಳಿಬಿಟ್ಟು ನಾನು ಏನು ಪರ್ಚೇಸ್ ಮಾಡಲಿಲ್ಲ. ಈ ಪ್ಯಾಂಟ್ನ ಕೇಳಿದೆ, ಇದು 450 ಹೇಳ್ತಾಯಿದ್ರು. ನಾನು ತಗೊಳ್ಳೋಣ ಅಂತ ಯೋಚನೆ ಮಾಡಿದೆ. ಆದರೆ ಹೇಳಿದ್ನಲ್ವ, ಅದಕ್ಕೇ ಇವರೆಲ್ಲ ಕಾಸ್ಟ್ಲಿ ಹೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು. ಹಾಗೆ ನೆಕ್ಸ್ಟು ಅಂಜನಾ ಬೀಚ್ ಕಡೆ ನನ್ನ ಮಗಳಿಗೆ, ನನ್ನ ಅಳಿಯನಿಗೆ ಏನೇನು ತೊಗೊಳ್ಬೇಕೋ ಅದನ್ನ ತೊಗೊಂಡ್ಬಿಟ್ಟು ಅಂಜನಾ ಬೀಚ್ ಕಡೆ ಬಂದೆ. ನಾನು ಅಂಜನಾ ಬೀಚಲ್ಲಿ ತುಂಬಾ ನೋಡಿ ಈ ರೀತಿ ಫಾಲ್ಸ್, ಲೈಕ್ ತುಂಬಾ ವೇವ್ಸ್ ಬರ್ತಾಯಿತ್ತು ನೋಡಿ. ಯಾವ ರೀತಿ ನನ್ನ ಬಟ್ಟೆನೇ ನೆಂದುಬಿಡ್ತು. ಅಲ್ಲಿ ಯಾರೋ ಕಪಲ್ಸ್ ಬೇರೆ ಇದ್ದರು ಪಾಪುನ ಹಿಡ್ಕೊಂಡು. ಆವಾಗ ನನ್ನ ಮಗಳು ಬೇಗನೆ ನೆನಪು ಬಂದುಬಿಟ್ಲು. ನನ್ನ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ, ನೋಡು ನನ್ನ ಮಗಳನ್ನ ಕರ್ಕೊಂಡು ಬರ್ಬೋದಿತ್ತು, ಈ ರೀತಿ ಆಟ ಆಡ್ತಿದ್ಲು ಅಂತ. ಹೌದು ಅಂತ ಫೀಲ್ ಮಾಡ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು. ಬಿಕಾಸ್ ನಾವು ದಾಂಡೇಲಿಗೆ ಹೋಗಿಲ್ಲ ಅಂತಂದರೆ ಡೆಫಿನೆಟಾಗಿ ನನ್ನ ಮಗಳನ್ನ ನಾನು ಕರ್ಕೊಂಡು ಬರ್ತಾಯಿದ್ದೆ ಅಂತ ನನ್ನ ಮಗಳಿಗೆ ನಾನು ಹೇಳ್ತಾಯಿದ್ದೆ. ನನ್ನ ಹಸ್ಬೆಂಡ್ಗೂ ಕೂಡ ನಾನು ಹೇಳ್ತಾಯಿದ್ದೆ. ನಾನು ನನ್ನ ಹಸ್ಬೆಂಡ್ ಹಾಗೆ ಫೀಲ್ ಮಾಡಿಕೊಂಡು ಸ್ವಲ್ಪನೇ ಬೀಚ್ ಕಡೆ ಮುಖ ಮಾಡಿಕೊಂಡು ಅಲ್ಲಿ ಪಟಾಕಿನ ಇದು ಹಾರಿಸ್ತಾಯಿದ್ರು, ಸೊ ಹೊಡಿತಾಯಿದ್ರು. ಸೊ ಆವಾಗ ನಾನು ಅದನ್ನ ನೋಡಿಕೊಂಡು ಜಸ್ಟು ವೇವ್ಸ್ನ ಎಂಜಾಯ್ ಮಾಡಿಕೊಂಡು ನೋಡ್ತಾ ಇದ್ದೆ. ಆವಾಗ ನಾನು ವೀಡಿಯೋನ ಮಾಡ್ಕೊಳ್ತಾ ಇದ್ದೆ. ಹಾಗೆ ನೆಕ್ಸ್ಟು ಡ್ರಿಂಕ್ಸ್ ಎಲ್ಲ ಬಂತವ್ರದ್ದು, ಅವರು ಡ್ರಿಂಕ್ಸ್ ಎಲ್ಲ ಕುಡಿತಾಯಿದ್ರು. ಬಟ್ ನಾನು ಜ್ಯೂಸನ್ನ ತೊಗೊಂಡ್ಬಿಟ್ಟು ಕುಡಿತಾಯಿದ್ದೆ. ನೋಡ್ಬೋದು ಇಲ್ಲಿ ನಾನು ಯಾವ ರೀತಿ ಜ್ಯೂಸನ್ನ ಕುಡಿತಾಯಿದ್ದೆ. ನಾನು ಜ್ಯೂಸನ್ನ ತೆಗೆಸ್ಕೊಂಡಿದ್ದೆ ಬಿಕಾಸ್ ನನಗೆ ಇಷ್ಟ ಇಲ್ಲ. ಆಲ್ರೆಡಿ ನನಗೆ ಕೋಲ್ಡ್ ಆಗಿತ್ತು, ನಾನು ಆಲ್ಮೋಸ್ಟ್ ಡ್ರಿಂಕ್ ಕೂಡ ಮಾಡಲ್ವಲ್ಲ. ಸೊ ಅದಕ್ಕೋಸ್ಕರ ನಾನು ಜ್ಯೂಸನ್ನ ಕುಡಿತಾಯಿದ್ದೆ. ಈ ಕೋಲ್ಡಲ್ಲಿ ಇದನ್ನು ಕೂಡ ಏನಕ್ಕೆ ಇಟ್ಕೋಬೇಕಪ್ಪ ಅಂತ ಯೋಚನೆ ಮಾಡಿ, ಆದ್ರೂ ಕೂಡ ನನ್ನ ಹಸ್ಬೆಂಡ್ ಕುಡಿ ಪರವಾಗಿಲ್ಲ ಅಂತ ಹೇಳಿ ಕುಡಿಸಿದ್ರು. ನೆಕ್ಸ್ಟು ಮತ್ತೆ ಈವ್ನಿಂಗ್ ಅದೇ ಹೇಳಿದ್ನಲ್ಲ, ಸಾಯಂಕಾಲ ಎಲ್ಲ ಡ್ರಿಂಕ್ಸ್ ಮಾಡಿಕೊಂಡು ಊಟ, ಸ್ನ್ಯಾಕ್ಸು ಎಲ್ಲ ತಿನ್ಕೊಂಡು ಬರೋ ಅಷ್ಟೊತ್ತಿಗೆ ಮತ್ತೆ ತೊಗೋಬೇಕು ಏನು ಅಂತ ಅನ್ನಿಸ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಆ ಚೈನ್ನ ನೋಡ್ತಾಯಿದ್ದೆ. ತುಂಬಾ ಇಷ್ಟ ಆಗಿತ್ತು. ಅದನ್ನು 650 ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ಎಲ್ಲಿ ಹೋದರೂ ಹಾಕ್ಕೊಳ್ಳೋದಿಲ್ಲ ಬಿಡು ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ ಬಂದುಬಿಟ್ಟೆ. ಈ ವಿಡಿಯೋನ ಎಂಡ್ವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಅಷ್ಟೇ ಗೈಸ್, ಮಾರ್ನಿಂಗ್ ಎದ್ದುಬಿಟ್ಟು ನಾವು ಕೂಡ ಹಾಗೆ ಬೆಂಗಳೂರು ಕಡೆ ಹೊರಟ್ವಿ. ಇದನ್ನು ಕಾರ್ನ ನಾವು ಬಾಡಿಗೆ ತೊಗೊಂಡಿದ್ದು ಬೆಳಗಾವಿಯಲ್ಲಿ ಕಾರ್ನ ಬಿಟ್ಬಿಟ್ಟು ಅಲ್ಲಿಂದ ಟ್ರೈನ್ ಕ್ಯಾಚ್ ಮಾಡಬೇಕಾಗಿತ್ತು. ಸೊ ಅಲ್ಲಿಗೆ ಹೊರಟ್ವಿ ನಾವು.
ಸೊ ಅಷ್ಟೇ ಗೈಸ್, ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.